ಶ್ರೀ ದತ್ತ ಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 5, ಉತ್ತರಕಾಂಡ, ತೃತೀಯ ಸ್ಕಂದ, ಶ್ರೀ ಸ್ವಾಮಿ ಸಮರ್ಥ ಕಥಾಮೃತ. ಅಧ್ಯಾಯ 2. ಕದಳಿವನದಿಂದ ಸಾಗಿದ ಶ್ರೀ ಸ್ವಾಮಿ ಸಮರ್ಥರು ಕಾಶಿ, ಹಿಮಾಲಯ, ಪೂರಿಯತ್ತ ಸಾಗಿ ಅಲ್ಲಿನ ಭಕ್ತರನ್ನು ಉದ್ಧಾರ ಮಾಡಿದ್ದು ಹಾಗೂ ಹರಿದ್ವಾರದಲ್ಲಿ ಇವರಿಂದ ಅನೇಕ ಭಕ್ತಾದಿಗಳು ಉದ್ಧಾರ ಹೊಂದಿ ಸನ್ಮಾರ್ಗ ಕಂಡುಕೊಂಡದ್ದು. ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ದತ್ತಾತ್ರೇಯನ ಕಲಿಯುಗದ ದ್ವಿತೀಯ ಅವತಾರದಲ್ಲಿ ಗಾಣಗಾಪುರದಿಂದ ಕದಳಿಗೆ ಹೋಗಿ ಅಲ್ಲಿ 300 ವರ್ಷಗಳ ಕಾಲ ತಪೋನಿರತರಾಗಿ ಅಲ್ಲಿಂದ ಪುನರುತ್ಥಾನ ಹೊಂದಿದವರಾಗಿ ಶ್ರೀ ಸ್ವಾಮಿ ಸಮರ್ಥ ಹೆಸರಿನಿಂದ ಕದಳಿಯಿಂದ ಕಾಶಿಗೆ ಹೋಗಿ ಅಲ್ಲಿ ತನ್ನ ಪೂರ್ವದ ಶಿಷ್ಯರಿಗೆ ದರ್ಶನವಿತ್ತು ಭರತಖಂಡದ ಹಲವಾರು ಪುಣ್ಯಕ್ಷೇತ್ರಗಳು ದರ್ಶಿಸುತ್ತಾ ನೇಪಾಳದ ಹಿಮಾಲಯ ಗಿರಿಯತ್ತ ಸಾಗುವರು. ಅಲ್ಲಿಯ ಘೋರಾರಣ್ಯದಲ್ಲಿ ಸಂಚರಿಸುತ್ತಿರುವಾಗ ವನಮೂಲಿಕೆಗಳನ್ನು ಸಂಗ್ರಹಿಸುವ ಚೀನೀ ದಂಪತಿಗಳು ಅಲ್ಲಿಗೆ ಬರುವರು. ಅರೆನಗ್ನ ಸ್ಥಿತಿಯಲ್ಲಿರುವ ಅವರು ಇವರನ್ನು ಕಂಡು ಇವನಾವನು ಹುಚ್ಚನೆಂದು ಬಗೆದು ಅಪಹಾಸ್ಯ ಮಾಡಿದರು. ಅಷ್ಟೇ ಅಲ್ಲದೆ ಇವರೆದುರಿಗೆ ಅವರು ಕಾಮಕ್ರೀಡೆಯನ್ನು ನಡೆಸಲು ಇದ್ದಕ್ಕಿದ್ದಂತೆ ಅವರಲ್ಲಿನ ಲಿಂಗಗಳು ಬದಲಾವಣೆಯಾಗುವುವು. ಇದರಿಂದ ಆಶ್ಚರ್ಯಗೊಂಡ ಅವರು ಶ್ರೀ ಸ್ವಾಮಿ ಸಮರ್ಥರ ಮುಂದೆ ಬಂದು ಅವರ ಪಾದಗಳಿಗೆರಗಿ ಕ್ಷಮೆಯಾಚಿಸಲು ಅವಧೂತ ಸ್ಥಿತಿಯಲ್ಲಿರುವ ಶ್ರೀ ಸ್ವಾಮಿ ಸಮರ್ಥರ ಕೃಪೆಯಿಂದ ಅವರು ಮತ್ತೆ ಮೊದಲಿನ ಸ್ಥಿತಿಗೆ ಬರುವರು. ಹೀಗಿರಲು ಮುಂದೊಂದು ದಿನ ಸಂಚಾರದಲ್ಲಿ ಶ್ರೀ ಸ್ವಾಮಿ ಸಮರ್ಥರು ಮಾವಿನ ಗಿಡವೊಂದರ ಬುಡದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಜಿಂಕೆಯೊಂದು ಗಾಬರಿಯಾಗಿ ತನ್ನ ಪ್ರಾಣ ರಕ್ಷಣೆಗಾಗಿ ಇವರ ಹಿಂದೆ ಬಂದು ಅಡಗಿ ಕುಳಿತುಕೊಳ್ಳುವುದು. ಸಮರ್ಥರು ಅದರ ಮೈದಡವುತ್ತಾ ಕುಳಿತಿರಲು ಅಷ್ಟರಲ್ಲಿ ಎದುರಿನಿಂದ ಈರ್ವರು ಬೇಟೆಗಾರರು ಇವರಿರುವಲ್ಲಿಗೆ ಬಂದು ಆ ಜಿಂಕೆಯನ್ನು ಬಿಡಲು ಹೇಳುವರು. ಸ್ವಾಮಿಗಳು ಅವರ ಮೇಲೆ ಕೋಪಗೊಂಡು ಗದರಿಸುತ್ತಾ, ಹೇ ಬೇಟೆಗಾರರೇ, ಸುಮ್ಮನೆ ಇಲ್ಲಿಂದ ಹೊರಡಿರಿ, ಇಲ್ಲವಾದರೆ ನಿಮ್ಮ ಸ್ಥಿತಿ ದುರಂತಕ್ಕೆ ಈಡಾಗುತ್ತದೆ ಎಂದರು. ಆದರೆ ಸಮರ್ಥರ ಮಾತು ಕಿವಿಗೆ ಹಾಕಿಕೊಳ್ಳದ ಅವರು ತನ್ನ ತುಪಾಕಿಯಲ್ಲಿ ಗೋಲಿ ಹಾಕಿ ಆ ಜಿಂಕೆಯತ್ತ ಗುರಿಯಿಟ್ಟು ಹೊಡೆಯಲು ಅದರಲ್ಲಿನ ಗೋಲಿ ಹೊರ ಹಾರಲೇ ಇಲ್ಲ. ಅಷ್ಟೇ ಅಲ್ಲ, ಅವರ ಪಾದಗಳು ಅಲ್ಲೇ ನೆಲಕ್ಕಂಟಿಕೊಳ್ಳಲು ಅವರು ಗಾಬರಿಯಾಗಿ ಇವರ್ಯಾರೋ ಮಹಾತ್ಮರೆಂದು ಬಗೆದು ಅವರಿರುವರು ಸ್ವಾಮಿಗಳ ಪಾದಕ್ಕೆರಗುವರು. ಆಗ ಅವರು ಅವರನ್ನು ಕ್ಷಮಿಸಿ ಮುಂದೆ ವಿನಾಕಾರಣ ಜೀವಜಂತುಗಳ ಕೊಲೆ ಮಾಡದಿರಲು ಹೇಳಿ ಅವರನ್ನು ಅಲ್ಲಿಂದ ಕಳುಹಿಸಿಕೊಟ್ಟರು. ಸ್ವಾಮಿ ಸಮರ್ಥರು ಹೀಗೆ ಹಿಮಾಲಯದಲ್ಲಿ ಸಂಚರಿಸುತ್ತಿರುವಾಗ ಒಮ್ಮೆ ಬಳಲಿಕೆಯಾದ ಅವರು ಒಂದು ಗಿಡದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದರು. ಅತ್ತ ಅದೇ ಸಮಯದಲ್ಲಿ ಜಿಂಕೆಗಳ ತಪ್ಪಿ ಹೋದ ತಮ್ಮ ಮರಿಯನ್ನು ಹುಡುಕುತ್ತಾ ಅಲ್ಲಿಗೆ ಬರುವವು. ಸಮರ್ಥರು ಅವುಗಳ ಕಡೆಗೆ ನೋಡಿ ಅವುಗಳನ್ನು ಹತ್ತಿರ ಕರೆದು ಅವರು ಅವುಗಳ ಭಾಷೆಯಲ್ಲಿ ಹೆಣ್ಣು ಜಿಂಕೆಯನ್ನು ಕುರಿತು, ನೀನು ಹಿಂದಿನ ಜನ್ಮದಲ್ಲಿ ಒಬ್ಬ ಪವಿತ್ರವಾದ ಸ್ತ್ರೀಯಾಗಿ ಜನಿಸಿದ್ದೆ. ಆದರೆ ಆ ಜನ್ಮದಲ್ಲಿ ನೀನು ಸಾಧು ಸಂತರನ್ನು ಅಗೌರವಿಸಿದ್ದರಿಂದ ನೀನು ಈ ಜನ್ಮದಲ್ಲಿ ಜಿಂಕೆಯಾಗಿ ಜನ್ಮ ತಳೆದೆ. ಆದರೂ ನಿನ್ನ ಅನೇಕ ಜನ್ಮದ ಪುಣ್ಯ ಫಲದಿಂದಾಗಿ ಈಗ ನನ್ನನ್ನು ದರ್ಶಿಸಿದೆ. ನೀವಿರುವರು ಅದೃಷ್ಟವಂತರು ಎನ್ನುವಷ್ಟರಲ್ಲಿ ಅವುಗಳ ಮಗುಮರಿಯು ಅಲ್ಲಿಗೆ ಬರುವುದು. ಆ ಮೂವರು ಗುರುಗಳಿಗೆ ವಂದಿಸಲು ಅವುಗಳಿಗೆ, ನೀವು ಮೂವರು ಮುಂದಿನ ಜನ್ಮದಲ್ಲಿ ಮಾನವರಾಗಿ ಜನಿಸಿರೆಂದು ಹರಸಲು ಅವುಗಳು ಗುರುಗಳಿಗೆ ಮತ್ತೆ ಮತ್ತೆ ವಂದಿಸಿ ಕಾನನ ಸೇರಿದವು. ಹೀಗೆ ಸ್ವಾಮಿ ಸಮರ್ಥರು ಸರ್ವಜೀವಿಗಳ ಪ್ರಿಯರಾಗಿದ್ದರು. ಮುಂದೆ ಅವರು ಸಂಚಾರ ಮಾಡುತ್ತಾ ಪೂರಿ ಜಗನ್ನಾಥಕ್ಕೆ ಬರುವರು. ಅಲ್ಲಿರುವಾಗ ಬರೋಡಾಕ್ಕೆ ಸೇರಿದ ದತ್ತೋಪಾಸಕನಾದ ಅಲ್ವಾಣಿ ಬುವಾ ಎಂಬುವವನು ತನ್ನ 4 ಜನ ಸಹಚರರೊಂದಿಗೆ ತೀರ್ಥಯಾತ್ರೆ ಮಾಡುತ್ತಾ ಪೂರಿಗೆ ಬರುವನು. ಅವರು ಅಲ್ಲಿಗೆ ಬಂದಾಕ್ಷಣವೇ ಅವರೆಲ್ಲರೂ ರೋಗ ಪೀಡಿತರಾಗಲು ದತ್ತಾವತಾರಿಯಾದ ನರಸಿಂಹ ಸರಸ್ವತಿಯನ್ನು ನೆನೆಯುತ್ತಾನೆ. ಅಷ್ಟರಲ್ಲಿ ನರಸಿಂಹ ಸರಸ್ವತಿಗೆ ಪುನರುತ್ಥಾನಗೊಂಡ ಶ್ರೀ ಸ್ವಾಮಿ ಸಮರ್ಥರು ಅಲ್ಲಿ ಪ್ರತ್ಯಕ್ಷರಾಗಿ ಅವರೆಲ್ಲರಿಗೂ ತನ್ನ ಹಸ್ತಸ್ಪರ್ಶ ಮಾಡಲು ಅವರ ರೋಗ ವಾಸಿಯಾಗುತ್ತದೆ. ನಂತರ ಸ್ವಸ್ಥರಾದ ಅವರೆಲ್ಲರೂ ಎದ್ದು ಕುಳಿತು ಸಮರ್ಥರ ಪಾದಕ್ಕೆರಗಿ, ಸ್ವಾಮಿ, ತಾವು ಯಾರು? ನಮ್ಮ ಕೂಗು ನಿಮಗೆ ಹೇಗೆ ಕೇಳಿಸಿತು ಎಂದು ಕೇಳಲು ಸ್ವಾಮಿ ಸಮರ್ಥರು ಕಿರುನಗೆ ಬೀರುತ್ತಾ, ನಾನು ವಿಶ್ವವ್ಯಾಪಿಯಾಗಿದ್ದೇನೆ.
ನಾನು ಹೆಚ್ಚಾಗಿ ಭಕ್ತಪುರ, ಗಿರಿನಾರ, ಸಹ್ಯಾದ್ರಿ ಅಲ್ಲದೆ ವಾರಣಾಸಿ, ಮಾತಾಪುರ, ಕರವೀರ, ಪೀಠಾಪುರ, ಕುರುವಾಪುರ, ಕರಂಜ, ಔದುಂಬರ, ನರಸೋಬವಾಡಿ, ಗಾಣಗಾಪುರ ಹಾಗೂ ಗೋದಾವರಿ, ಕೃಷ್ಣ, ನರ್ಮದಾ, ಕಾವೇರಿ ತೀರಗಳಲ್ಲಿ ಸಂಚರಿಸುತ್ತಿರುತ್ತೇನೆ ಎನ್ನಲು ಅವರೆಲ್ಲರೂ ತನ್ನ ಆರಾಧ್ಯ ದೈವರಾದ ದತ್ತಾತ್ರೇಯರೇ ಇವರಾಗಿರುವರೆಂದು ತಿಳಿದು ಮತ್ತೆ ಮತ್ತೆ ಆ ಅವಧೂತರ ಪಾದಗಳಿಗೆ ನಮಸ್ಕರಿಸುವರು. ಅಲ್ಲದೆ ಅವರು ಬಹಳ ದಿನಗಳಿಂದ ಅನಾರೋಗ್ಯ ಪೀಡಿತರಾಗಿದ್ದರಿಂದ ಅವರಿಗೆ ಬಹಳ ಹಸಿವೆಯಾಗುವುದು. ಅಷ್ಟರಲ್ಲೇ ಪಕ್ಕದ ಮನೆಯವರು ಅವರನ್ನು ಭೋಜನಕ್ಕಾಗಿ ಆಮಂತ್ರಿಸುವರು. ಗುರುಗಳ ಸಮೇತವಾಗಿ ಎಲ್ಲರೂ ಅಲ್ಲಿಗೆ ಭೋಜನಕ್ಕಾಗಿ ಹೋಗುವರು. ಎಲ್ಲರ ಭೋಜನದ ನಂತರ ಅಲ್ವಾಣಿ ಬುವಾನು, ಇದೆಲ್ಲ ಶ್ರೀ ದತ್ತಾತ್ರೇಯರ ಅನುಗ್ರಹವೇ ಆಗಿರುತ್ತದೆ, ಅವರೇ ಶ್ರೀ ಸ್ವಾಮಿ ಸಮರ್ಥರಾಗಿ ಬಂದಿದ್ದಾರೆಂದು ಬಗೆದು ಅವರೆಲ್ಲರೂ ಗುರುಗಳ ಪಾದಕ್ಕೆರಗಲು ಅವರು ಬುವಾನನ್ನು ಕುರಿತು ನಿನಗೆ ಕಾರಣ ವಿಶ್ವದಲ್ಲಿ ಮುಕ್ತಿ ದೊರೆಯಲೆಂದು ಹರಸಿ ಕಳುಹಿಸಿದರು. ಈ ಸುದ್ದಿಯನ್ನು ತಿಳಿಯುತ್ತಲೇ ಸುತ್ತಮುತ್ತಲಿನ ಜನಗಳು ತಂಡೋಪತಂಡವಾಗಿ ಅಲ್ಲಿಗೆ ಬರಹತ್ತಿದರು. ಆ ಭಕ್ತರಲ್ಲಿ ಒಬ್ಬ ಕುರುಡನು ಸಹ ಇದ್ದನು. ಗುರುಗಳು ತನ್ನ ಕೊರಳೊಳಗಿನ ಹಾರವನ್ನು ಅವನೆಡೆಗೆ ಎಸೆಯಲು ಆ ಹಾರವು ಅವನ ಕಣ್ಣಿಗೆ ತಾಗಲು ಅವನಿಗೆ ದೃಷ್ಟಿ ಬರುವುದು. ಅವರಲ್ಲೊಬ್ಬ ಮುದುಕನು ತನ್ನ ಹೆಂಡತಿ ಕಾಣುತ್ತಿಲ್ಲವೆನ್ನಲು ಗುರುಗಳು ಅವನನ್ನು ಕುರಿತು, ಏ ಮುದುಕನೆ, ಮೃತ್ಯು ಸಮೀಪಿಸಿದ್ದರೂ ಇನ್ನೂ ಮಾಯಾಮೋಹವು ಅಳಿಯಲಿಲ್ಲವೇ? ಇರಲಿ, ಬಾಯಿಲ್ಲಿ ಎಂದು ಅವನ ಹಣೆಗೆ ವಿಭೂತಿ ಹಚ್ಚಿ, ನೀನು ಹಿಂದಿನ ಜನ್ಮದಲ್ಲಿ ಎಣ್ಣೆ ವ್ಯಾಪಾರಿಯಾಗಿದ್ದು ನನ್ನ ಭಕ್ತನಾಗಿದ್ದೆ. ವಿಷಯ ವಾಸನೆಯಿಂದಾಗಿ ನಿನಗೆ ಈ ಜನ್ಮ ಬಂದಿದೆ ಎನ್ನಲು ಅವನಿಗೆ ಹಿಂದಿನ ಜನ್ಮದಲ್ಲಿ ತಾನು ಅಪ್ಪಾತೇಲಿಯಾಗಿದ್ದಾಗ ಸ್ವಾಮಿ ಸಮರ್ಥರು ನರಸಿಂಹ ಸರಸ್ವತಿಯಾಗಿದ್ದರು ಎನ್ನುವ ತನ್ನ ಗತಜನ್ಮದ ದೃಶ್ಯಗಳೆಲ್ಲ ಸ್ಮರಣೆಗೆ ಬಂದು ಅವರೇ ಇವರಾಗಿರುವುದನ್ನು ಕಂಡು ಅವನು ಗುರುಗಳ ಕಾಲಿಗೆರಗುವನು. ಅಷ್ಟರಲ್ಲಿ ಅವನ ಹೆಂಡತಿ ಮಕ್ಕಳು ಅಲ್ಲಿಗೆ ಬರುವರು. ಎಲ್ಲರೂ ಗುರುಗಳಿಗೆ ನಮಿಸಿ ಅವರ ಆಶೀರ್ವಾದವನ್ನು ಹೊಂದಿದವರಾಗಿ ಮನೆಗೆ ತೆರಳುವರು. ಸಮರ್ಥರು ಇದ್ದಕ್ಕಿದ್ದಂತೆ ಹಿಮಾಲಯದತ್ತ ಸಾಗುವರು. ಅಲ್ಲಿ ದತ್ತಭಕ್ತನಾದ ಒಬ್ಬ ತಪಸ್ವಿಯು ಗುಹೆಯಲ್ಲಿ ಎಷ್ಟು ತಪಸ್ಸು ಮಾಡಿದರೂ ಮನಸ್ಸು ಸ್ಥಿರವಾಗಿ ನಿಲ್ಲಲೊಲ್ಲದು ಎಂದು ಚಿಂತಿಸುತ್ತಿರಲು ಅಷ್ಟರಲ್ಲಿ ಸ್ವಾಮಿ ಸಮರ್ಥರು ದಿಢೀರನೆ ಅಲ್ಲಿ ಪ್ರತ್ಯಕ್ಷರಾಗಿ ಅವನ ತಲೆಯ ಮೇಲೆ ತನ್ನ ಎಡಹಸ್ತವನ್ನಿಟ್ಟು ಅವನಿಗೆ ಅಂತರ್ಮುಖಿಯಾಗಿ ತಪಸ್ಸು ಮಾಡಲು ಬೋಧನೆ ಮಾಡುವರು. ಅವನು ಹಾಗೆ ಮಾಡಲು ಅತ್ತ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ 2 ಹುಲಿಗಳು ಆ ಗುಹೆಯ ಮರೆಯಲ್ಲಿ ನಿಂತು ಸ್ವಾಮಿ ಸಮರ್ಥರ ಬೋಧನೆಗಳನ್ನು ಆಲಿಸುತ್ತವೆ. ಇದನ್ನರಿತ ಸ್ವಾಮಿ ಸಮರ್ಥರು ಅವುಗಳನ್ನು ಹತ್ತಿರ ಕರೆದು, ಹೇ ವ್ಯಾಘ್ರರೇ, ನೀವು ಹಿಂದಿನ ಜನ್ಮದಲ್ಲಿ ವೇದ ಪಂಡಿತರೆಂಬ ದುರಹಂಕಾರವನ್ನು ಮೆರೆದದ್ದು ಗಾಣಗಾಪುರದಲ್ಲಿ ಜಯಪತ್ರಗಳ ಹೊರೆ ಹೊತ್ತು ನನ್ನಲ್ಲಿಗೆ ಬಂದದ್ದು ನೆನಪಿದೆಯೇ ಎಂದು ಅವುಗಳ ತಲೆಯ ಮೇಲೆ ತಮ್ಮ ವರದ ಹಸ್ತವನ್ನಿರಿಸುವರು. ಆಗ ಅವುಗಳಿಗೆ ಪೂರ್ವಜನ್ಮದ ಸ್ಮೃತಿಯುಂಟಾಗಿ ಇವರೇ ನರಸಿಂಹ ಸರಸ್ವತಿಗಳು ಗಾಣಗಾಪುರದಲ್ಲಿರುವಾಗ ಇವರನ್ನು ಅವಮಾನಿಸಿ ಅವರ ಶಾಪಕ್ಕೆ ಗುರಿಯಾದದ್ದು ನಾವೇ. ಈಗ ಅವರೇ ಇವರಾದದ್ದು ನೆನಪಿಗೆ ಬಂದು ಅವುಗಳು ಬಹಳ ಹಳಹಳಿಸಿ ಗುರುಗಳ ಪಾದದ ಮೇಲೆ ಉರುಳಾಡಲು ಕರುಣಾಮೂರ್ತಿಯಾದ ಗುರುಗಳು ಅವುಗಳಿಗೆ, ನೀವು ಮುಂದಿನ ಜನ್ಮದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಪುಣ್ಯ ದಂಪತಿಗಳ ಉದರದಲ್ಲಿ ಜನಿಸಿ ಯೋಗಿಗಳಾಗಿ ಮೆರೆಯಿರೆಂದು ಹೇಳಿ ಹರಸಿ ಕಳುಹಿಸುವರು. ಅತ್ತ ಬೆಳಗಾಗಲು ಆ ತಪಸ್ವಿಯು ತನ್ನ ಸಮಾಧಿ ಸ್ಥಿತಿಯಿಂದ ಎಚ್ಚರಗೊಳ್ಳಲು ಅವನನ್ನು ಉದ್ಧರಿಸಿ ಗುರುಗಳು ಯಥಾವತ್ತಾಗಿ ಮತ್ತೆ ಪೂರಿಗೆ ಬಂದು ತಲುಪುವರು. ಮುಂದೆ ಮತ್ತೆ ಪೂರಿಯಿಂದ ಹೊರಟ ಸ್ವಾಮಿ ಸಮರ್ಥರು ಹರಿದ್ವಾರಕ್ಕೆ ಬಂದು ಹಲವು ದಿನಗಳವರೆಗೆ ಅಲ್ಲಿಯೇ ಇರುತ್ತಿರಲು ಅಲ್ಲಿಗೆ ಬರುವ ಯಾತ್ರಿಕರಿಗೆ ಅಲ್ಲಿರುವ 2 ಬ್ರಾಹ್ಮಣರು ವಿವಿಧ ರೀತಿಯಿಂದ ಕಿರುಕುಳ ನೀಡುತ್ತಿದ್ದರು. ಆ ಪಾಪದ ಫಲವಾಗಿ ಅವರು ಘೋರವಾದ ವ್ಯಾಧಿಗೆ ತುತ್ತಾಗುವರು. ಆದರೆ ಅವರ ಪೂರ್ವಜನ್ಮದ ಅಲ್ಪ ಪುಣ್ಯದ ಫಲದಿಂದಾಗಿ ಅವರಿಗೆ ಸಮರ್ಥರನ್ನು ದರ್ಶಿಸುವ ಅಹೋಭಾಗ್ಯ ದೊರೆಯಿತು. ಆದರೂ ಅವರ ಕ್ರೂರತನದ ಪಾಪ ಕಾರ್ಯವು ನಡೆದೇ ಇದ್ದವು. ಆಗ ಆ ದುರುಳರನ್ನು ಕಂಡ ಗುರುಗಳು, ಹೇ ಮೂರ್ಖರೇ, ಬ್ರಾಹ್ಮಣ ಜನ್ಮವೆತ್ತಿ ಗೋವಧೆ ಮಾಡಿದ್ದು ಘೋರ ಅಪರಾಧವಲ್ಲವೇ ಎನ್ನಲು ಅವರು ಧರಧರನೆ ನಡುಗುತ್ತಾ ಗುರುಗಳ ಪಾದಕ್ಕೆರಗಿ ತಮ್ಮನ್ನು ಕ್ಷಮಿಸಲು ಕೋರುವರು. ಗುರುಗಳು ಅವರನ್ನು ದುರದುರನೆ ನೋಡುತ್ತಾ, ಏಯ್, ತೆಗೆದುಕೊಳ್ಳಿ ನನ್ನ ಪಾದತೀರ್ಥವನ್ನು, ಇದನ್ನು ಆ ಗೋವಿನ ಅಸ್ಥಿಪಂಜರದ ಮೇಲೆ ಪ್ರೋಕ್ಷಿಸಿ ಎನ್ನಲು ಅವರು ಹಾಗೆ ಮಾಡಲು
ಆ ಗೋಮಾತೆಯು ಜೀವಂತವಾಗಿ ಗುರುಗಳಿರುವಲ್ಲಿಗೆ ಬರಲು ಗುರುಗಳು ಪ್ರೀತಿಯಿಂದ ಆ ಗೋಮಾತೆಯ ಮೈದಡವಿ ಅದಕ್ಕೆ ಹರಸಿ ಕಳುಹಿಸಿದರು. ಇತ್ತ ಸಮರ್ಥರು ಗೋಹತ್ಯೆ ಮಹಾಪಾಪವೆಂದು ಹೇಳಿ ಅವರಿಗೆ ಅನೇಕ ಬಗೆಯ ಉಪದೇಶ ಮಾಡಿ ಅವರನ್ನು ಉದ್ಧರಿಸಿ ಹರಸಿ ಕಳುಹಿಸಿದರು. ಇತ್ತ ಈ ವಿಷಯವನ್ನರಿತ ಅಲ್ಲಿಯ ಅನೇಕರು ಬಂದು ಗುರುಗಳ ದರ್ಶನ ಮಾಡಿ ಪಾವನರಾದರು. ಒಂದು ದಿನ ಅವರ ಸುತ್ತ ನೆರೆದಿದ್ದ ಭಕ್ತ ಸಮೂಹವನ್ನುದ್ದೇಶಿಸಿ ಗುರುಗಳು, ಜಗತ್ತಿನ ಎಲ್ಲಾ ಜೀವರಾಶಿಗಳಲ್ಲಿ ಮಾನವ ಜನ್ಮ ಬಹುದೊಡ್ಡದು. ಲಭಿಸಿದ ಮಾನವ ಜನ್ಮವನ್ನು ವ್ಯರ್ಥ ಹಾಳು ಮಾಡಿಕೊಳ್ಳದೆ ಅದನ್ನು ಸತ್ಕಾರ್ಯಕ್ಕಾಗಿ ಉಪಯೋಗಿಸಿ ಎಂದು ದಿವ್ಯ ಸಂದೇಶ ಸಾರಿದರು. ಅಷ್ಟರಲ್ಲಿ ಅದೇ ಊರಿನ ಪಂಡಿತನೊಬ್ಬನು ತನ್ನ ಪಾಂಡಿತ್ಯದ ಗರ್ವದಿಂದಾಗಿ ಗುರುಗಳನ್ನು ಪರೀಕ್ಷಿಸಲೆಂದು ಸಮರ್ಥರ ಬಳಿಗೆ ಬರಲು ಗುರುಗಳು ಅವನನ್ನು ನೋಡುತ್ತಲೇ, ಏ ಪಂಡಿತ, ನಿನ್ನ ತಾಯಿ ತಂದೆ ಎಲ್ಲಿರುವರೆಂದು ಕೇಳಲು ಅವನು ತನ್ನ ತಾಯಿ ತಂದೆ ಸತ್ತು 35 ವರ್ಷವಾಯಿತೆಂದು ಹೇಳಲು ಆಗ ಸಮರ್ಥರು, ಏ ಪಂಡಿತ, ನಿನ್ನ ಮನೆಯಲ್ಲಿ ನಿನ್ನ ತಂದೆಯು ಸರ್ಪದ ರೂಪದಲ್ಲಿ ನಿನ್ನ ಮಗನ ತೊಟ್ಟಿಲು ತೂಗುತ್ತಿದ್ದಾನೆ, ಹೋಗಿ ನೋಡೆನಲು. ಅವನು ಹಾಗೇ ಮಾಡುವನು. ಅವನ ಮನೆಯಲ್ಲಿ ಹಾವೊಂದು ಅವನ ಮಗನ ತೊಟ್ಟಿಲನ್ನು ತೂಗುತ್ತಿರಲು ಅವನು ಗಾಬರಿಯಾಗುವನು. ಆಗ ಅಲ್ಲಿ ಸ್ವಾಮಿ ಸಮರ್ಥರು ಪ್ರಕಟರಾಗಿ ಆ ಹಾವನ್ನು ಹಿಡಿದು ಅಲ್ಲೇ ಪುಷ್ಕರಣಿಯೊಂದರಲ್ಲಿ ಬಿಟ್ಟು, ನೀನು ಮುಂದಿನ ಜನ್ಮದಲ್ಲಿ ಮಹಾಯೋಗಿಯಾಗಿ ಜನಿಸೆಂದು ಆಶೀರ್ವದಿಸಿ ಅಲ್ಲಿಂದ ತಮ್ಮ ಸ್ಥಾನಕ್ಕೆ ತೆರಳಿದರು. ಆಗ ಆ ಪಂಡಿತನ ಗರ್ವವಿಳಿದು ಅವನು ಗುರುಗಳಿರುವಲ್ಲಿಗೆ ಬಂದು ಅವರ ಪಾದಗಳಿಗೆ ಎರಗಿ ತನ್ನ ಅಹಂಕಾರವನ್ನು ಮರೆತು ಗುರುಕೃಪೆಯಿಂದ ಉದ್ಧಾರವಾದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.